ಪಂದ್ಯಕ್ಕೂ 24 ಗಂಟೆಗಳ ಮುನ್ನವೇ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕಾಗಿ ಭಾರತದ ಪ್ಲೇಯಿಂಗ್ 11 ಘೋಷಣೆ. ಇಬ್ಬರು ಶಕ್ತಿಶಾಲಿ ಬ್ಯಾಟ್ಸ್ಮನ್ ಮೊದಲ ಬಾರಿಗೆ ಏಕದಿನ ಪಂದ್ಯದಲ್ಲಿ ಮಾಡಲಿದ್ದಾರೆ ಡೆಬ್ಯೂ. ಹೊಸ ಓಪನರ್, ಹೊಸ ವಿಕೆಟ್ ಕೀಪರ್. ಟಿ20 ಮತ್ತು ಟೆಸ್ಟ್ ನಂತರ ಬದಲಾಯಿತು ಇಡೀ ತಂಡ. ಯಾರಿಗೆ ಸಿಗುತ್ತೆ ಅವಕಾಶ? ಯಾರಾಗುತ್ತಾರೆ ಹೊರಗೆ? ಕಂಗಾರುಗಳ ಮಂಡಿ ಊರಿಸಲಿದ್ದಾರೆ ಈ 11 ಹೊಸ ಯೋಧರು. ಯಾರು ಮಾಡಲಿದ್ದಾರೆ ಓಪನಿಂಗ್? ಯಾರಾಗುತ್ತಾರೆ ಫಿನಿಶರ್? ಯಾರಿಗೆ ಸಿಗುತ್ತೆ ಮಿಡಲ್ ಆರ್ಡರ್ನ ಜವಾಬ್ದಾರಿ? ಮೊದಲ ಏಕದಿನ ಪಂದ್ಯಕ್ಕಾಗಿ ಹೀಗಿರಲಿದೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11. ಮೊದಲು ವೆಸ್ಟ್ ಇಂಡೀಸ್ಗೆ ಚೂರು ಮಾಡಿದರು. ಈಗ ಆಸ್ಟ್ರೇಲಿಯಾ ಸರದಿ. ಟ್ರಾವಿಸ್ ಹೆಡ್ ನೀಡಿದರು ಎಚ್ಚರಿಕೆ. ರೋಹಿತ್ ಶರ್ಮಾ ಹೇಳಿದರು ಮೈದಾನದಲ್ಲಿ ನೋಡೋಣ ಎಂದು. ಸ್ನೇಹಿತರೆ, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ 3 ಮ್ಯಾಚ್ಗಳ ಹೈ ಪ್ರೊಫೈಲ್ ಏಕದಿನ ಸರಣಿಯ ಉದ್ಘಾಟನೆ ಸೆಪ್ಟೆಂಬರ್ 19ರಂದು ಆಗಲಿದೆ. ಎರಡೂ ದೇಶಗಳ ನಡುವಿನ ಈ ಏಕದಿನ ಸರಣಿ ಸೆಪ್ಟೆಂಬರ್ 19ರಂದು ಸೆಪ್ಟೆಂಬರ್ 25ರವರೆಗೆ ಆಡಲಾಗುವುದು. ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನು ಭಾರತೀಯ ತಂಡ ಭಾನುವಾರ ಸೆಪ್ಟೆಂಬರ್ 19ರಂದು ಪರ್ತ್ನಲ್ಲಿ ಆಡಲಿದೆ. ಈ ಮ್ಯಾಚ್ ಭಾರತೀಯ ಸಮಯದ ಪ್ರಕಾರ ಬೆಳಗ್ಗೆ 9 ಗಂಟೆಗೆ ಆಡಲಾಗುವುದು ಮತ್ತು ಈ ಮ್ಯಾಚ್ನ ಟಾಸ್ ಮ್ಯಾಚ್ಗೆ ಅರ್ಧ ಗಂಟೆ ಮೊದಲು ಅಂದರೆ 8:30ಕ್ಕೆ ಹಾಕಲಾಗುವುದು. ಸ್ನೇಹಿತರೆ, ಭಾರತದ ಏಕದಿನ ತಂಡದಲ್ಲಿ ಒಬ್ಬರಿಗಿಂತ ಒಬ್ಬರು ದೊಡ್ಡ ಆಟಗಾರರು ಇದ್ದಾರೆ. ಈ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಮ್ಯಾಚ್ನ ಪ್ಲೇಯಿಂಗ್ 11 ಆಯ್ಕೆ ಮಾಡಲು ಭಾರತೀಯ ತಂಡ ನಿರ್ವಹಣೆ ತುಂಬಾ ತಲೆಕೆಡಿಸಿಕೊಳ್ಳಬೇಕಾಗಿದೆ. ಹಾಗಾದರೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಯಾವ ಪ್ಲೇಯಿಂಗ್ 11ನೊಂದಿಗೆ ಮೈದಾನಕ್ಕಿಳಿಯುತ್ತದೆ ಎಲ್ಲವನ್ನೂ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ತಪ್ಪದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಭಾರತೀಯ ತಂಡವು ಆಸ್ಟ್ರೇಲಿಯಾ ತಂಡವನ್ನು ಯಾವತ್ತೂ ಕಡಿಮೆ ಅಂದಾಜು ಮಾಡಬಾರದು. ಏಕೆಂದರೆ ಎಲ್ಲರಿಗೂ ತಿಳಿದಿದೆ ಆಸ್ಟ್ರೇಲಿಯಾ ಯಾವುದೇ ಸಮಯದಲ್ಲಿ ಬೇಕಾದರೂ ಪಂದ್ಯದ ಇಡೀ ಸನ್ನಿವೇಶವನ್ನು ತಿರುಗಿಸಬಲ್ಲದು. ಹಾಗಾಗಿ ಅಂತಹ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡಲು ಭಾರತೀಯ ತಂಡವು ತಮ್ಮ ಬಲವಾದ ಮತ್ತು ಶಕ್ತಿಶಾಲಿಯಾದ ಪ್ಲೇಯಿಂಗ್ 11ನೊಂದಿಗೆ ಮೈದಾನಕ್ಕಿಳಿಯಲಿದೆ. ಹೌದು ಸ್ನೇಹಿತರೆ, ಆಸ್ಟ್ರೇಲಿಯಾ ವಿರುದ್ಧ ನಡೆಯಲಿರುವ ಮೊದಲ ಏಕದಿನ ಪಂದ್ಯದಲ್ಲಿ ನಾಯಕ ಶುಭ್ಮನ್ ಗಿಲ್ ಅವರ ಜೊತೆಗೆ ಅನುಭವಿ ಓಪನರ್ ರೋಹಿತ್ ಶರ್ಮಾ ಓಪನಿಂಗ್ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಯಶಸ್ವಿ ಜೈಸ್ವಾಲ್ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿಡಲಾಗುವುದು. ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಮೂಲಕ ಟೀಂ ಇಂಡಿಯಾಗೆ ಸ್ಫೋಟಕ ಆರಂಭ ನೀಡಬಲ್ಲರು ಹಾಗೂ ಕೇವಲ 54 ರನ್ಗಳನ್ನು ಬಾರಿಸಿದರೆ ರೋಹಿತ್ ಶರ್ಮಾ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತಕ್ಕಾಗಿ 3ನೇ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ ಆಗುವರು. ಈ ಸಾಧನೆಯೊಂದಿಗೆ ರೋಹಿತ್ ಶರ್ಮಾ ಮಾಜಿ ನಾಯಕ ಸೌರವ್ ಗಂಗೂಲಿ ಅವರನ್ನು ಬೀಟ್ ಮಾಡುವರು. ಸೌರವ್ ಗಂಗೂಲಿ ಅವರು ಭಾರತಕ್ಕಾಗಿ 308 ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 40.95ರ ಸರಾಸರಿಯಲ್ಲಿ 11,221 ರನ್ಗಳನ್ನು ಗಳಿಸಿದ್ದಾರೆ. ಕೇವಲ ಇನ್ನೂ 54 ರನ್ಗಳನ್ನು ಬಾರಿಸಿದರೆ ರೋಹಿತ್ ಶರ್ಮಾ ಅವರ ಏಕದಿನ ಅಂತಾರಾಷ್ಟ್ರೀಯ ರನ್ಗಳು 11,222 ಆಗಿ ಏರಿ ಅವರು ಸೌರವ್ ಗಂಗೂಲಿ ಅವರನ್ನು ಹಿಂದಕ್ಕೆ ಹಾಕುತ್ತಾರೆ ಹಾಗೂ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ. ಒಮ್ಮೆ ಸೆಟ್ ಆದ ನಂತರ ವಿರಾಟ್ ಕೊಹ್ಲಿ ಅವರು ಯಾವುದೇ ತಂಡದ ಬೌಲಿಂಗ್ ದಾಳಿಯನ್ನು ನಾಶ ಮಾಡಬಲ್ಲರು. ವಿರಾಟ್ ಕೊಹ್ಲಿ ಇದುವರೆಗೆ 302 ಏಕದಿನ ಪಂದ್ಯಗಳ 290 ಇನ್ನಿಂಗ್ಸ್ಗಳಲ್ಲಿ 57.88ರ ಅತ್ಯುತ್ತಮ ಸರಾಸರಿಯಲ್ಲಿ 14,181 ರನ್ಗಳನ್ನು ಗಳಿಸಿದ್ದಾರೆ. ಈ ಅವಧಿಯಲ್ಲಿ ವಿರಾಟ್ ಕೊಹ್ಲಿ 51 ಶತಕಗಳು ಮತ್ತು 54 ಅರ್ಧಶತಕಗಳ ರೆಕಾರ್ಡ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಏಕದಿನ ಅಂತಾರಾಷ್ಟ್ರೀಯ ವೃತ್ತಿಜೀವನದ ಅತ್ಯುತ್ತಮ ಸರಾಸರಿ 183 ರನ್ಗಳು. ಕೇವಲ ಇನ್ನೂ 54 ರನ್ಗಳನ್ನು ಬಾರಿಸಿದರೆ ವಿರಾಟ್ ಕೊಹ್ಲಿ ಕುಮಾರ್ ಸಂಗಕಾರ ಅವರನ್ನು ಹಿಂದೆ ತಳ್ಳಿ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ವ್ಯಕ್ತಿಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರುವರು ಮತ್ತು ಶ್ರೇಯಸ್ ಅಯ್ಯರ್ 4ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ. ಶ್ರೇಯಸ್ ಅಯ್ಯರ್ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮಿಡಲ್ ಆರ್ಡರ್ನ ಬಹಳ ನಿಪುಣ ಬ್ಯಾಟ್ಸ್ಮನ್ ಆಗಿದ್ದಾರೆ. ಶ್ರೇಯಸ್ ಅಯ್ಯರ್ ಇದುವರೆಗೆ 70 ಏಕದಿನ ಪಂದ್ಯಗಳ 65 ಇನ್ನಿಂಗ್ಸ್ಗಳಲ್ಲಿ 48.22ರ ಸರಾಸರಿಯಲ್ಲಿ 2,845 ರನ್ಗಳನ್ನು ಗಳಿಸಿದ್ದಾರೆ. ಈ ಅವಧಿಯಲ್ಲಿ ಶ್ರೇಯಸ್ ಅಯ್ಯರ್ 5 ಶತಕಗಳು ಮತ್ತು 22 ಅರ್ಧಶತಕಗಳ ರೆಕಾರ್ಡ್ ಮಾಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರ ಏಕದಿನ ಅಂತಾರಾಷ್ಟ್ರೀಯ ವೃತ್ತಿಜೀವನದ ಅತ್ಯುತ್ತಮ ಸರಾಸರಿ 128 ರನ್ಗಳು ಹಾಗೂ ರಾಹುಲ್ ಅವರು 5ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ. ರಾಹುಲ್ ಅವರು ವಿಕೆಟ್ ಕೀಪರ್ ಪಾತ್ರವನ್ನು ಸಹ ನಿರ್ವಹಿಸಬಲ್ಲರು. ಈ ಸನ್ನಿವೇಶದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿಡಬೇಕಾಗಬಹುದು. ರಾಹುಲ್ ಅವರು ಭಾರತಕ್ಕಾಗಿ ಏಕದಿನ ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅತ್ಯುತ್ತಮ ಪಾತ್ರ ನಿರ್ವಹಿಸಿದ್ದಾರೆ. ರಾಹುಲ್ ಅವರು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ವೇಗವಾಗಿ ರನ್ ಗಳಿಸುವಲ್ಲಿ ನಿಪುಣರು ಮತ್ತು ಟೀಂ ಇಂಡಿಯಾದ ಸ್ಫೋಟಕ ಆಲ್ರೌಂಡರ್ ನಿತೀಶ್ ರೆಡ್ಡಿ ಅವರು 6ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಇಳಿಯಬಹುದು. ನಿತೀಶ್ ರೆಡ್ಡಿ ಅವರು ಮಿಡಲ್ ಓವರ್ಗಳಲ್ಲಿ ಮತ್ತು ಡೆತ್ ಓವರ್ಗಳಲ್ಲಿ ಸಿಕ್ಸರ್ ಹೊಡೆಯುವ ಅದ್ಭುತ ಪ್ರತಿಭೆ ಹೊಂದಿದ್ದಾರೆ. ನಿತೀಶ್ ರೆಡ್ಡಿ ಅವರು ಸ್ಪಿನ್ ಮತ್ತು ಫಾಸ್ಟ್ ಬೌಲಿಂಗ್ ಅನ್ನು ಚೆನ್ನಾಗಿ ಆಡಬಲ್ಲರು ಮತ್ತು ಬೃಹತ್ ಸಿಕ್ಸರ್ ಹೊಡೆಯಬಲ್ಲರು. ನಿತೀಶ್ ರೆಡ್ಡಿ ಅವರು ಮೀಡಿಯಂ ಪೇಸ್ ಬೌಲಿಂಗ್ ಸಹ ಮಾಡಬಲ್ಲರು ಹಾಗೂ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರನ್ನು ಸ್ಪಿನ್ ಬೌಲರ್ಗಳಾಗಿ ಪ್ಲೇಯಿಂಗ್ 11ನಲ್ಲಿ ಸೇರಿಸಬಹುದು. ಅಕ್ಷರ್ ಪಟೇಲ್ ಅವರು ಚೆಂಡಿನ ಜೊತೆಗೆ ಬ್ಯಾಟ್ನಿಂದಲೂ ಕೋಲಾಹಲ ಮಾಡಬಲ್ಲರು. ಕುಲ್ದೀಪ್ ಯಾದವ್ ಅವರ ಸ್ಪಿನ್ ಮ್ಯಾಜಿಕ್ಗಾಗಿ ಅವರನ್ನು ಪ್ಲೇಯಿಂಗ್ 11ನಲ್ಲಿ ಸೇರಿಸಬಹುದು. ಏಕೆಂದರೆ ವೆಸ್ಟ್ ಇಂಡೀಸ್ ವಿರುದ್ಧ ನಾವು ನೋಡಿದಂತೆ ಕುಲ್ದೀಪ್ ಯಾದವ್ ಅವರು ತಮ್ಮ ಮಾರಕ ಬೌಲಿಂಗ್ನ ಉದಾಹರಣೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಈ ಸನ್ನಿವೇಶದಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಪ್ಲೇಯಿಂಗ್ 11ನಿಂದ ಹೊರಗೆ ಕುಳಿತುಕೊಳ್ಳಬೇಕಾಗಬಹುದು ಮತ್ತು ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಅವರನ್ನು ಫಾಸ್ಟ್ ಬೌಲರ್ಗಳಾಗಿ ಪ್ಲೇಯಿಂಗ್ 11ನಲ್ಲಿ ಆಯ್ಕೆ ಮಾಡಬಹುದು. ಏಕೆಂದರೆ 3 ಬೌಲರ್ಗಳ ಉತ್ಕೃಷ್ಟ ಪರ್ಫಾರ್ಮೆನ್ಸ್ ವಿನಾಶಕವಾಗಿರಬಹುದು. ಅದೇ ಸಮಯದಲ್ಲಿ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಪ್ರಿಯ ಫಾಸ್ಟ್ ಬೌಲರ್ ಹರ್ಷಿತ್ ರಾಣಾ ಅವರನ್ನು ಪ್ಲೇಯಿಂಗ್ 11ನಿಂದ ಹೊರಗಿರಬೇಕಾಗಬಹುದು. ಈ ಸನ್ನಿವೇಶದಲ್ಲಿ ಧ್ರುವ್ ಜುರೇಲ್, ಹರ್ಷಿತ್ ರಾಣಾ ಮತ್ತು ವಾಷಿಂಗ್ಟನ್ ಸುಂದರ್ ಅವರು ಇನ್ನಷ್ಟು ಕಾಯಬೇಕಾಗಬಹುದು. ಸ್ನೇಹಿತರೆ, ಮೊದಲ ಏಕದಿನ ಪಂದ್ಯದಲ್ಲಿ ಈ 11 ಆಟಗಾರರೊಂದಿಗೆ ಟೀಂ ಇಂಡಿಯಾ ಮೈದಾನಕ್ಕಿಳಿಯಲಿದೆ. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ರಾಹುಲ್, ನಿತೀಶ್ ಕುಮಾರ್ ರೆಡ್ಡಿ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್
ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ್ ಕೃಷ್ಣ. ಸ್ನೇಹಿತರೆ, ನಿಮ್ಮ ಪ್ರಕಾರ ಮೊದಲ ಏಕದಿನ ಪಂದ್ಯವನ್ನು ಯಾವ ತಂಡ ಗೆಲ್ಲುತ್ತದೆ? ಕಮೆಂಟ್ ಮೂಲಕ ತಿಳಿಸಿ.